ಹೆಲೋ ಎವ್ರಿವನ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವಿಮನಾಥ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು SBI ಕ್ಲರ್ಕ್, IBPS ಕ್ಲರ್ಕ್ ಅಂಡ್ ಹಾಗೆ RRB PO ಮತ್ತೆ ಕ್ಲರ್ಕ್ ಅದು ಎಕ್ಸಾಮ್ ಪ್ಯಾಟ್ರನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ. ಫಸ್ಟ್ SBI ಕ್ಲರ್ಕ್ ನೋಡೋದಾದ್ರೆ ಪ್ರಿಲಿಮ್ಸ್ ಅಲ್ಲಿ ನಮಗೆ ಕ್ವಾಂಟ್ಸ್ 35 ಮಾರ್ಕ್ಸ್ಗೆ ಅಂಡ್ ಹಾಗೆ ರೀಸನಿಂಗು 35 ಮಾರ್ಕ್ಸ್ಗೆ, ಇಂಗ್ಲಿಷು 30 ಮಾರ್ಕ್ಸ್ಗೆ ಇರುತ್ತೆ. 100 ಮಾರ್ಕ್ಸ್ಗೆ ಟೋಟಲು 1 ಅವರ್ ಟೈಮು. ಎಲ್ಲಾ ಸೆಕ್ಷನ್ಗೂ 20 ಮಿನಿಟ್ಸ್ ಇರುತ್ತೆ. ಅಂಡ್ ಹಾಗೆ ಮೇನ್ಸ್ ಅಲ್ಲಿ ನೋಡೋದಾದ್ರೆ ಕ್ವಾಂಟ್ಸ್ 50 ಕ್ವಶನ್ 50 ಮಾರ್ಕ್ಸ್ 45 ಮಿನಿಟ್ಸ್. ಅಂಡ್ ಹಾಗೆ ರೀಸನಿಂಗು 50 ಕ್ವಶನ್ಸ್ 60 ಮಾರ್ಕ್ಸ್ 45 ಮಿನಿಟ್ಸ್. ಇಂಗ್ಲಿಷು 40 ಕ್ವಶನ್ಸ್ 40 ಮಾರ್ಕ್ಸ್ 35 ಮಿನಿಟ್ಸ್. ಅಂಡ್ ಹಾಗೆ ಜನರಲ್ ಅವೇರ್ನೆಸ್ ಕ್ವಶನ್ 50 ಕ್ವಶನ್ಸ್ ಇರುತ್ತೆ 50 ಮಾರ್ಕ್ಸ್ಗೆ 35 ಮಿನಿಟ್ಸ್. ಇದು ಟೋಟಲ್ 190 ಕ್ವಶನ್ಸ್ ಇರುತ್ತೆ 200 ಮಾರ್ಕ್ಸ್ಗೆ. ಅಂಡ್ ಇದು 2 ಗಂಟೆ 40 ನಿಮಿಷದ್ದು ಎಕ್ಸಾಮ್. ಇದು SBI ಕ್ಲರ್ಕ್ ಮೇನ್ಸ್. ಇನ್ನು ನೆಕ್ಸ್ಟ್ IBPS ಪ್ರಿಲಿಮ್ಸ್ ನೋಡೋದಾದ್ರೆ ಸೇಮ್ SBI ತರನೇ ಕ್ವಾಂಟ್ಸ್ 35, ರೀಸನಿಂಗ್ 35 ಅಂಡ್ ಹಾಗೆ ಇಂಗ್ಲಿಷ್ 35, 100 ಕ್ವಶನ್ 100 ಮಾರ್ಕ್ಸ್, ಎಲ್ಲದಕ್ಕೂ 20 ಮಿನಿಟ್ಸ್. ಇದು SBI ಕ್ಲರ್ಕ್ SBI ಏನಂತ ಹೇಳೋದಾದ್ರೆ ನಮಗೆ ಸೆಕ್ಷನಲ್ ಕಟ್ ಆಫ್ ಅನ್ನೋದು ಇರಲ್ಲ. ಇನ್ನು IBPS ಮತ್ತೆ RRB ನೋಡಿದ್ರೆ ನಮಗೆ ಸೆಕ್ಷನಲ್ ಕಟ್ ಆಫ್ ಇರುತ್ತೆ. SBI ಅಲ್ಲಿ ಒಂದು ಅಡ್ವಾಂಟೇಜ್ ಏನಂತ ಹೇಳಿದ್ರೆ ಸೆಕ್ಷನಲ್ ಕಟ್ ಆಫ್ ಇರಲ್ಲ, ಬರೀ ಓವರ್ ಆಲ್ ಕಟ್ ಆಫ್ ಇರುತ್ತೆ. ಅಂಡ್ ಹಾಗೆ IBPS ಮೇನ್ಸ್ ನೋಡೋದಾದ್ರೆ ಕ್ವಾಂಟ್ಸ್ 35 ಕ್ವಶನ್ಸ್ 50 ಮಾರ್ಕ್ಸ್ 30 ಮಿನಿಟ್ಸ್. ರೀಸನಿಂಗು 40 ಕ್ವಶನ್ಸ್ 60 ಮಾರ್ಕ್ಸ್ 35 ಮಿನಿಟ್ಸ್. ಇಂಗ್ಲಿಷ್ 40 ಕ್ವಶನ್ಸ್ 40 ಮಾರ್ಕ್ಸ್ 35 ಮಿನಿಟ್ಸ್. ಜನರಲ್ ಅವೇರ್ನೆಸ್ 40 ಕ್ವಶನ್ಸ್ 50 ಮಾರ್ಕ್ಸ್ 20 ಮಿನಿಟ್ಸ್. ಇದು 155 ಕ್ವಶನ್ಸ್ 200 ಮಾರ್ಕ್ಸ್ 2 ಅವರ್ಸ್. ಈ ತರ ಇವರು ಲಾಸ್ಟ್ ಇಯರ್ ಇಂದ ಮಾಡಿದ್ದಾರೆ 2 ಅವರ್ಸ್ಗೆ ರೆಡ್ಯೂಸ್ ಮಾಡಿ. ಅಂಡ್ ಇದ್ರದ್ದು ನಾನು ಇನ್ನೂ ರೀಸನಿಂಗ್ ಅಲ್ಲಿ ಸೆಕ್ಷನ್ A, B ಅಂತ ಇರುತ್ತೆ, ಅಂದ್ರೆ 1 ಮಾರ್ಕ್ಸ್ ಕ್ವಶನ್ 2 ಮಾರ್ಕ್ಸ್ ಕ್ವಶನ್ಸ್. ಅಂಡ್ ಹಾಗೆ ಜನರಲ್ ಅವೇರ್ನೆಸ್ ಅಲ್ಲೂ A, B ಅಂತ ಇರುತ್ತೆ, 1 ಮಾರ್ಕ್ 2 ಮಾರ್ಕ್ದು ಅನ್ನೋ ತರ. ಇದನ್ನ ನಾನು ಲಾಸ್ಟ್ ಇಯರ್ದು ಎಕ್ಸಾಮ್ ಆಗೋ ಟೈಮಲ್ಲೇ, ಮೇನ್ಸ್ ಎಕ್ಸಾಮ್ ಆಗೋ ಟೈಮಲ್ಲಿ ಡೀಟೇಲ್ ಆಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಚೇಂಜಸ್ ಆಗಿರೋದ್ರದ್ದು. ಸೊ ಇದ್ರ ಮೇನ್ಸ್ ಅಲ್ಲಿ ಹೋಗಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಲ್ಲ, ಅಲ್ಲಿ ಒಂದ್ಸತಿ ವಿಡಿಯೋ ನೋಡ್ಕೊಳ್ಳಿ ಅಲ್ಲಿ, ಬಿಕಾಸ್ ನಿಮ್ಗೆ ಇಲ್ಲಿ ಸೆಕ್ಷನ್ A, ಸೆಕ್ಷನ್ B ಏನು ಅನ್ನೋದು ಅರ್ಥ ಆಗುತ್ತೆ. ಅಂಡ್ ಹಾಗೆ ಲಾಸ್ಟ್ ಆಗಿ RRB ಕ್ಲರ್ಕ್ ಮತ್ತೆ PO ನೋಡೋದಾದ್ರೆ ನಮ್ಗೆ ಇಲ್ಲಿ ಪ್ರಿಲಿಮ್ಸ್ ಅಲ್ಲಿ ಕ್ವಾಂಟ್ಸ್ ಮತ್ತೆ ರೀಸನಿಂಗ್ ಅಷ್ಟೇ ಇರುತ್ತೆ, ಇಂಗ್ಲಿಷ್ ಇರಲ್ಲ. ಕ್ವಾಂಟ್ಸ್ 40 ಕ್ವಶನ್ಸ್ 20 ಮಿನಿಟ್ಸ್ ಇರುತ್ತೆ. ರೀಸನಿಂಗು 40 ಕ್ವಶನ್ಸ್ 25 ಮಿನಿಟ್ಸ್ ಇರುತ್ತೆ. ಓವರ್ ಆಲ್ ನಮಗೆ 45 ಮಿನಿಟ್ಸ್ 80 ಕ್ವಶನ್ಸ್ 80 ಮಾರ್ಕ್ಸ್. ಇಂಗ್ಲಿಷು ಪ್ರಿಲಿಮ್ಸ್ ಲೆವೆಲ್ ಅಲ್ಲಿ ಇರಲ್ಲ RRBಲಿ, POಗೆ ಆಗಲಿ ಕ್ಲರ್ಕ್ಗೆ ಆಗಲಿ. ಅಂಡ್ ಹಾಗೆ ಮೇನ್ಸ್ ನೋಡೋದಾದ್ರೆ ಕ್ವಾಂಟ್ಸ್ 40 ಕ್ವಶನ್ಸ್ 50 ಮಾರ್ಕ್ಸ್ 30 ಮಿನಿಟ್ಸ್. ರೀಸನಿಂಗು 40 ಕ್ವಶನ್ಸ್ 50 ಮಾರ್ಕ್ಸ್ 30 ಮಿನಿಟ್ಸ್. ಇಂಗ್ಲಿಷು 40 ಕ್ವಶನ್ಸ್ 40 ಮಾರ್ಕ್ಸ್ 30 ಮಿನಿಟ್ಸ್. ನೆಕ್ಸ್ಟ್ GA ನೋಡೋದಾದ್ರೆ 40 ಕ್ವಶನ್ಸ್ 40 ಮಾರ್ಕ್ಸ್ 15 ಮಿನಿಟ್ಸ್. ಕಂಪ್ಯೂಟರು 40 ಕ್ವಶನ್ಸ್ 20 ಮಾರ್ಕ್ಸ್, ಇದು ಹಾಫ್ ಮಾರ್ಕ್ಸ್ ಅಷ್ಟೇನೆ, 15 ಮಿನಿಟ್ಸ್. ಟೋಟಲ್ 200 ಕ್ವಶನ್ಸ್ 200 ಮಾರ್ಕ್ಸ್ 2 ಅವರ್ ಎಕ್ಸಾಮ್. ನಮಗೆ RRBಲಿ ಕಂಪ್ಯೂಟರ್ ಒಂದು ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ. IBPS ಮತ್ತೆ SBI ಅಲ್ಲಿ ರೀಸನಿಂಗ್ ಅಂಡ್ ಕಂಪ್ಯೂಟರ್ ಅಂತ ಮೆನ್ಷನ್ ಮಾಡಿರ್ತಾರೆ, ಬಟ್ ಇಲ್ಲಿ ತನಕ ನಾನು ಕಂಪ್ಯೂಟರ್ ಕ್ವಶನ್ ನೋಡಿಲ್ಲ SBI ಮತ್ತೆ IBPS ಅಲ್ಲಿ, ಬರೀ ರೀಸನಿಂಗ್ ಇರುತ್ತೆ. ಬಟ್ RRBಲಿ ಕಂಪ್ಯೂಟರ್ ಅವೇರ್ನೆಸ್ ಇದೆ, ಸೆಕ್ಷನ್ ಬೇರೆ ಇರುತ್ತೆ. ಸೊ ಇದಕ್ಕೆ ಎಕ್ಸ್ಟ್ರಾ ಓದ್ಕೋಬೇಕು. 200 ಕ್ವಶನ್ 200 ಮಾರ್ಕ್ಸ್ 2 ಅವರ್ಸ್. ಇದು ಎಕ್ಸಾಮ್ದು ಪ್ಯಾಟ್ರನ್ಗಳು. ಇದ್ರದ್ದು ನಾನು ಕೊನೆಯಲ್ಲಿ ವಿಡಿಯೋ ಎಂಡಲ್ಲಿ ಫೋಟೋ ತೆಗೆದು ಅಪ್ಲೋಡ್ ಮಾಡಿರ್ತೀನಿ, ಒಂದ್ ಕಡೆ ಬರ್ಕೊಳ್ಳಿ ಇಲ್ಲ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಳಿ. ಅಂಡ್ ಹಾಗೇನೆ ನೆಕ್ಸ್ಟ್ IBPS ಅಂತ ಹೇಳಿದ್ರೆ ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್. SBI ಮಾತ್ರ ಸಪ್ರೇಟ್ ಆಗಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಅಂಡ್ ಹಾಗೇನೆ RRB ಅಂದ್ರೆ ನಮ್ದು ಇಲ್ಲಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್, ರೀಜನಲ್ ರೂರಲ್ ಬ್ಯಾಂಕ್ಸ್ ಅಲ್ಲಿ ಮುಂಚೆ ತುಂಬಾ ಇದ್ವು, ಇವಾಗ 1 ಸ್ಟೇಟ್ 1 RRB ಅಂತ ಮಾಡಿದ್ದಾರೆ. ಅಂಡ್ ಹಾಗೇನೆ ಅದಕ್ಕೆ ಇವಾಗ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತಾನೆ ಹೆಸರು. ಮುಂಚೆ ಅದು ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕ್ ಸಮಥಿಂಗ್ ಏನೋ ಇತ್ತು, ಅಷ್ಟು ಕರೆಕ್ಟ್ ಆಗಿ ನೇಮ್ಸ್ ಗೊತ್ತಿಲ್ಲ ನನಗೆ. ಇವಾಗ ಎಲ್ಲಾನು ಸೇರಿಸಿ ಒಂದೇ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತ. ಅಂಡ್ ಹಾಗೇನೆ ಇದು IBPS ಅಂಡರ್ ಅಲ್ಲಿ ನಮ್ಗೆ 11 ಬ್ಯಾಂಕ್ಸ್ ಬರುತ್ತೆ. ಬ್ಯಾಂಕ್ ಆಫ್ ಬರೋಡಾ, ಬ್ಯಾಂಕ್ ಆಫ್ ಇಂಡಿಯಾ, ಕೆನರಾ ಬ್ಯಾಂಕ್, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಈ ತರ ಬ್ಯಾಂಕ್ ಬರುತ್ತೆ. ಇದನ್ನು ನಾನು ಲಾಸ್ಟ್ ಅಲ್ಲಿ ಫೋಟೋ ತೆಗೆದು ಅಪ್ಲೋಡ್ ಮಾಡಿರ್ತೀನಿ ನೋಡಿ. ಅಂಡ್ ಹಾಗೇನೆ IBPS ಕ್ಲರ್ಕ್, SBI ಕ್ಲರ್ಕ್ ನಾವು ಅಪ್ಲೈ ಮಾಡಿದ್ರೆ ನಮ್ಗೆ ಇಲ್ಲಿ ಕರ್ನಾಟಕದೊಳಗಡೆನೆ ಪೋಸ್ಟಿಂಗ್ ಮಾಡೋದು. ಬಟ್ SBI PO, IBPS PO ನಮ್ಗೆ ಬೇರೆ ಸ್ಟೇಟ್ ಅಲ್ಲೂ ಮಾಡೋ ಚಾನ್ಸಸ್ ಇರುತ್ತೆ.
ಆ್ಯಂಡ್ ಹಾಗೇನೆ RRBದು ನೋಡೋದಾದ್ರೆ PO ಆದ್ರೂ ಸರಿ, ಕ್ಲರ್ಕ್ ಆದ್ರೂ ಸರಿ, ನಮಗೆ ಕರ್ನಾಟಕದಲ್ಲೇ ಪೋಸ್ಟಿಂಗ್. ಆ್ಯಂಡ್ ಹಾಗೇನೆ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು.